ವೆಲ್ಕಮ್ ಬ್ಯಾಕ್ ಟು ಟಿಪ್ಸ್ ಆ್ಯಂಡ್ ಟೆಕ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಭಾಳ ದಿವಸ ಆಯಿತು ನಾನು ನಿಮಗೆ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ. ತುಂಬ ದಿವಸ ಗ್ಯಾಪ್ ಆದಮೇಲೆ ನಾನು ಇವಾಗ ಹೊಸದಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಹೊಸ ಟಾಪಿಕ್ ಸಲುವಾಗಿ. ಅದು ಬಂದು ಒ ಬಿ ಜಿ ಫೋರ್ತ್ ಇಯರಲ್ಲಿ ಒ ಬಿ ಜಿ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚಾಪ್ಟರ್ಸ್ ಇದೆಲ್ಲ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನಾವು ಹೊಸದಾಗಿ ಬಹಳ ಲಾಂಗ್ ಬೇಕಾದ್ಮೇಲೆ ಸುಮಾರು ಒಂದು 7ರಿಂದ 8 ತಿಂಗಳ ನಂತರ, ಮೋಸ್ಟ್ಲಿ 6 to 7 ಅನಿಸುತ್ತೆ, 6 to 7 ಮಂತ್ಸ್ ಆದಮೇಲೆ ನಾನು ಹೊಸ ವೀಡಿಯೋನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಸೊ ಇದೊಂದು ಹೊಸ ವೀಡಿಯೋದಲ್ಲಿ ಇದರೊಳಗೆ ನಾವು ಏನೇನು ಡಿಸ್ಕಷನ್ ಮಾಡ್ತೀವಪ್ಪ ಅಂತಂದರೆ, ವೆಲ್ಕಮ್ ಬ್ಯಾಕ್ ಟು ಟಿಪ್ಸ್ ಆ್ಯಂಡ್ ಟೆಕ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇದು ನಮ್ಮ ಒಂದು ನರ್ಸಿಂಗಲ್ಲಿ ನೀವು ಕನ್ನಡನ ಕಲಿಬೋದು. ಸೊ ಕನ್ನಡದಲ್ಲಿ ನರ್ಸಿಂಗ್ ರಿಲೇಟೆಡ್ ಎಲ್ಲ ಒಂದು ವೀಡಿಯೋಸ್ ಬಂದು ನಿಮಗೆ ಈ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟ್ ಆಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದುವರೆಗೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಮತ್ತು ನೋಟಿಫಿಕೇಷನ್ ಎಲ್ಲ ನಿಮಗೆ ಬರಬೇಕು. ನಮ್ಮ ಚಾನಲಿಂದ ವೀಡಿಯೋಸ್ ಎಲ್ಲ ನಿಮಗೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ. ಸೊ ಅದು ನಿಮಗೆ ತಿಳಿಬೇಕು ಅಂತಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ನೋಟಿಫಿಕೇಷನ್ ಆಲ್ ಅಂತೇಳಿ ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆಪ್ಪ ಅಂತಂದರೆ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಗೂ ಸಹ ನಿಮಗೆ ಏನಾಗುತ್ತೆ, ಇನ್ಸ್ಟೆಂಟಾಗಿ ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಭಾಳ ತಡ ಮಾಡಲಾರ್ದಂಗೆ ಸ್ಟಾರ್ಟ್ ಮಾಡೋಣ. ಸೊ ಕ್ಷಮೆ ಇರಲಿ, ತುಂಬ ದಿವಸ ಆಯಿತು, ತುಂಬ ಲಾಂಗ್ ಬ್ಯಾಕ್ ಆದಮೇಲೆ ಬಂದು ನಾನು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ಇನ್ಮೇಲೆ ನಿಮಗೆ ರೆಗ್ಯುಲರ್ ಆಗಿ ಈ ಒಂದು ವೀಡಿಯೋಸ್ನ ನಿಮಗೆ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಇದು ಬಂದು ಒಂದು ಪಾರ್ಟ್ 1, ಒ ಬಿ ಜಿ ಪಾರ್ಟ್ 1 ಯಾವುದ್ರಪ್ಪ ಅಂತಂದರೆ ಯೂನಿಟ್ 1 ಅಂತಂದ್ರೆ ಏನು, ಇಂಟ್ರೊಡಕ್ಷನಿಂದ ನಾವು ಹೋಗಬೇಕು ನಾವು, ಹೌದಾ? ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ವಾ? ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇಲ್ಲಿ ಒ ಬಿ ಜಿ, ಓಕೆ, ಈ ಒಂದು ಚಾಪ್ಟರಲ್ಲಿ ನಾವು ಏನು ಅಂತ ಕರಿತೀವಿ, ಈ ಒಂದು ಸಬ್ಜೆಕ್ಟ್ ಅನ್ನೋದು ಒ ಬಿ ಜಿ ಒಂದು ಸಬ್ಜೆಕ್ಟಲ್ಲಿ ನಾವೇನು ಕಲಿತೀವಿ ಅಂದರೆ, ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಬಗ್ಗೆ ನಾವು ಅದನ್ನು ತಿಳ್ಕೊಬೋದು. ಏನು ಹಂಗಂದರೆ, ಈ ಒ ಬಿ ಜಿ ಅಂದರೆ ಏನು, ಒ ಬಿ ಜಿಯ ಫುಲ್ ಫಾರ್ಮ್ ಏನು, ಸೊ ಅಂತಂದರೆ ಇದ್ರ ಸ್ಟಾರ್ಟಿಂಗಲ್ಲಿ ನಾವು ಏನು ಕಲಿಬೇಕು, ಸೊ ನಾವು ಯಾವುದು ಎಲ್ಲ ಒಂದು ಟಾಪಿಕ್ಸ್ಗೆ ನಾವು ಮಹತ್ವ ಕೊಡಬೇಕು, ಸೊ ಎಲ್ಲವನ್ನು ಸಹ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಲಾರ್ದಂಗೆ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ. ಎಲ್ಲರೂ ನೋಟ್ ಮತ್ತು ಪೆನ್ನ ಏನು ಮಾಡಿ ನಿಮ್ಮ ಒಂದು ಪಕ್ಕದಲ್ಲಿ ಇಟ್ಕೊಂಡು ಏನು ಮಾಡಿ ಪಾಠನ ಕೇಳಿ, ಈ ವಿಡಿಯೋನ ನೋಡಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಏನು ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಆಗಲೇ ಹೇಳಿದಂಗೆ ನಿಮಗೆ ಏಮ್ಸ್ಗೆ, RRBಗೆ, ಸೊ ಬಹಳಷ್ಟು ಟಾಪಿಕ್ಗೆ ರಿಲೇಟ್ ಆಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ನಿಮ್ಗೆ ಏನು ಮಾಡ್ತೀನಿ, ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ತುಂಬ ಲೆಂತಿ ಮಾಡಿದ್ರೆ ವಿಡಿಯೋ ಇಲ್ಲಿಗೆ ಹೋಗ್ತಾ ಇರುತ್ತೆ. ಇಲ್ಲಿಗೆ 3 ನಿಮಿಷ ಆಗ್ತಾ ಇದೆ. ಸೊ ಎಡಿಟ್ ಮಾಡಿದ್ರೆ 4-5 ನಿಮಿಷ ಇರ್ಬೋದು. ಸೊ ಈ ರೀತಿಯಾಗಿ ನಾವು ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನಾವು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಇಲ್ಲಿ ನೋಡಿದ್ರಲ್ಲ, ವೆಲ್ಕಮ್ ಬ್ಯಾಕ್ ಟು ನರ್ಸಿಂಗ್ ಇನ್ ಕನ್ನಡ. ಇದು ನಮ್ಮ ಚಾನಲ್ ಹೆಸರಾಗಿರುತ್ತೆ. ಒ ಬಿ ಜಿ ಬಂದು 2024ರಲ್ಲಿ ನಾವು 4th ಇಯರ್ಸ್ಗೆ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಸಮ್ ವೈಸ್ ಬರೋರಿಗೂ ಸಹ ಈ ಒಂದು ಟಾಪಿಕ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಓಕೆ, ಇದು ಒಂದು ಪಾರ್ಟ್ 1 ಆಗಿರುತ್ತೆ. ಸೊ ನಮ್ಮ ಚಾನಲ್ ಲೋಗೋ ನಿಮ್ಗೆ ಗೊತ್ತಲ್ಲ, ನರ್ಸಿಂಗ್ ಇನ್ ಕನ್ನಡ, ಅದು ಒಂದು ಅಫಿಷಿಯಲ್ ಚಾನಲ್ ಆಗಿರುತ್ತೆ. ಸೊ ಈ ಒಂದು ಸಿಂಬಲ್ ನೋಡಿ ನೀವೇನು ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಸೊ ಇನ್ನು ಯಾರ್ಯಾರಿಗೆ ಈ ಒಂದು ಚಾಪ್ಟರ್ದು ನೋಟ್ಸ್ ನಿಮಗೆ ಬೇಕಾಗಿರುತ್ತೆ, ಅವರು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ಗೆ ನಿಮ್ಗೆ ಏನು ಸಿಗುತ್ತಪ್ಪ ಅಂದರೆ, ನಮ್ಮ ಒಂದು ಎಲ್ಲ ಒಂದು PDF ನೋಟ್ಸ್ ನಿಮ್ಗೆ ಏನಾಗುತ್ತೆ ಅಂದರೆ ಅವೈಲೇಬಲ್ ಇರುತ್ತೆ. ಸೊ ವಾಟ್ಸಪ್ಗೂ ಜಾಯ್ನ್ ಆಗಿ, ಟೆಲಿಗ್ರಾಮಿಗೆ ನೀವು ಜಾಯ್ನ್ ಆಗೋದನ್ನ ಮರಿಬೇಡಿ. ಒಂದು ವೇಳೆ ವಾಟ್ಸಪ್ಪಿಗೆ ಜಾಯ್ನ್ ಆಗಿಲ್ಲ ಅಂದರೂ ಟೆಲಿಗ್ರಾಮ್ಗಾದರೂ ಜಾಯ್ನ್ ಆಗಲಿ. ಕಂಪಲ್ಸರಿಯಾಗಿ ನೀವು ಯಾವಾಗ ಜಾಯ್ನ್ ಆದರೂ ಕೂಡ ಆ ಒಂದು ಗ್ರೂಪಲ್ಲಿ ಬಂದು ನಿಮ್ಗೆ ಏನಿರುತ್ತೆ, ನಮ್ಮ ಒಂದು ನೋಟ್ಸ್ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಸೊ ಅಂದರೆ ಏನು ಇರುತ್ತೆ, ಏನೇನು ನೋಡ್ಕೋಬೇಕು ನಾವು ಇದರೊಳಗೆ, ಏನೇನು ಇಂಪಾರ್ಟೆಂಟಪ್ಪ ಅಂತಂದರೆ, ಒ ಬಿ ಜಿ ಅಂತಂದರೆ ಏನು, ಫಸ್ಟು ನಾವು ತಿಳ್ಕೊಬೇಕಾಗಿರೋದೇನು, ಒ ಬಿ ಜಿ, ಓಕೆ, ಆಬ್ಸ್ಟೆಟ್ರಿಕ್ಸ್ ಗೈನಕಾಲಜಿ. ಓಕೆ, ಸೊ ಇದು ಏನು ಅಂದರೆ ಒಂದೊಂದಾಗಿ ವಿವರಣೆಯಾಗಿ ನಾನು ಏನು ಮಾಡಬೇಕು, ಬಿಡಿಸಿ ಇದನ್ನು ನಾವು ಹೇಳ್ಕೊತ ನಿಮಗೆ ಕಲಿಸ್ಕೊಡ್ಕೊತ ಹೋಗ್ತೀನಿ. ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಗೊತ್ತಿರೋದನ್ನ ನನಗೆ ಹೇಳ್ಕೊಡ್ರಿ. ಓಕೆ ಫ್ರೆಂಡ್ಸ್, ನನಗೆ ನೀವು ಹೇಗೆ ಹೇಳ್ಬೋದು ಅಂದರೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಒಂದು ಅನಿಸಿಕೆನ ಹಂಚ್ಕೋಬೋದು. ಏನು ಒ ಬಿ ಜಿ ಅಂದರೆ ಆಬ್ಸ್ಟೆಟ್ರಿಕಲ್ ಗೈನಕಾಲಜಿ, ಓಕೆನಾ? ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ಏನು ಗೊತ್ತಿರಬೇಕು, ಈ ಟರ್ಮ್ಸ್ ಎಲ್ಲ ನಮಗೆ ಬೈಪಾಠ ಆಗಬೇಕು. ಈ ಟರ್ಮ್ಸ್ ಎಲ್ಲ ನಮಗೆ ಬೈಹಾಟ್ ಆಗಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಇದರ ಇಂಟ್ರೊಡಕ್ಷನ್ ನೋಡಬೇಕು. ಸೊ ಈ ಒಂದು ಯೂನಿಟಲ್ಲಿ ಏನೇನು ಟರ್ಮಿನಾಲಜೀಸ್ ಬರುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು.
ಮತ್ತು ಕರೆಂಟ್ ಟ್ರೆಂಡ್ಸ್, ಈ ಒಂದು ಆಧುನಿಕದಲ್ಲಿ ಯಾವ ರೀತಿಯಾಗಿ ಇದೆ ಅದ್ರ ಬಗ್ಗೆ ತಿಳಿಬೇಕು. ಓಕೆ, ಮತ್ತು ಕೆಲವೊಂದು ಕ್ರೋಮೋಸೋಮ್ ಅಬ್ನಾರ್ಮಲಿಟೀಸ್ ಅದ್ರ ಬಗ್ಗೆ ಸ್ವಲ್ಪ ಭಾಳ ಡೀಪಾಗಿ ಹೋಗಲ್ಲ, ಮೇಲ್ಮೇಲೆ ನಿಮಗೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಫೀಮೇಲ್ ರಿಪ್ರೊಡ್ಯೂಸ್ ಸಿಸ್ಟಮ್, ಅದು ನಮಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಿಷ್ಟು ನಾವು ಈ ಒಂದು ಪಾರ್ಟ್ 1ಅಲ್ಲಿ ನೋಡ್ತೀವಿ. ಸೊ ಪಾರ್ಟ್ 2 ಅಲ್ಲಿ ಅನಾಟಮಿ ಆ್ಯಂಡ್ ಫೀಮೇಲ್ ರಿಪ್ರೊಡ್ಯೂಸ್ ಸಿಸ್ಟಮ್ ಪಾರ್ಟ್ 2 ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೆ ಬೇಸಿಕ್ ಥಿಂಗ್ಸ್ನ ಇದರಲ್ಲಿ ನಾವು ನೋಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಸೊ ಇಲ್ಲಿ ನಾವು ನೋಡೋದೇ ಆದರೆ ಮುಂದಿನ ಒಂದು ಸ್ಲೈಡ್, ಇದರೊಳಗೆ ಬರುವಂಥ ಮುಂದಿನ ಸ್ಲೈಡ್ ನೋಡೋದಾದರೆ ಇದರಲ್ಲಿ ಯಾವ್ಯಾವ ಒಂದು ಟಾಪಿಕ್ಸ್ ಇದೆ ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು. ಫಸ್ಟ್ ಆಗಲೇ ಹೇಳ್ತೀರಾ, ಇಂಟ್ರೊಡಕ್ಷನ್ ಇದೆ, ಟರ್ಮಿನಾಲಜಿ ಇದೆ, ಟ್ರೆಂಡ್ಸ್ ಇನ್ ಮಿಡ್ವೈಫರಿ ಆ್ಯಂಡ್ ಆಬ್ಸ್ಟೆಟ್ರಿಕಲ್ ನರ್ಸಿಂಗ್ ಇದೆ, ಕ್ರೋಮೋಸೋಮ್ಸ್ ಅಬ್ನಾರ್ಮಾಲಿಟೀಸ್ ಇದೆ, ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್. ಇವಿಷ್ಟು ಏನಂದರೆ ಇವತ್ತು ನಾವು ನೋಡುವಂಥ ಟಾಪಿಕ್ಸು. ಸೊ ಪಾರ್ಟ್ 2 ಅಲ್ಲಿ ನಿಮಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡೋಣ, ಅಂದರೆ ಇಂಟ್ರೊಡಕ್ಷನ್, ವಾಟ್ ಈಸ್ ಇಂಟ್ರೊಡಕ್ಷನ್ ಆರ್ ಟರ್ಮಿನಾಲಜಿ, ಅವೆರಡನ್ನೂ ಸಹ ನಾವು ಒಟ್ಟಿಗೆ ಕಲಿತಾ ಹೋಗ್ತೀವಿ. ಸೊ ಇಲ್ಲಿ ನಾವು ನೋಡ್ಬೋದು OBG, ಆಬ್ಸ್ಟೆಟ್ರಿಕಲ್ ಗೈನಕಾಲಜಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಪ್ಪ ಅಂತಂದರೆ ಮಿಡ್ ವೈಫರಿ ಅಂತೇಳಿ ಕರೀತಾರೆ. ಹೌದಾ? ಮಿಡ್ ವೈಫರಿ ಅಂತಂದ್ರೆ ಏನು? ಮಿಡ್ ಅಂತಂದ್ರೆ ಏನಪ್ಪ ಅಂತಂದರೆ ವಿತ್ ಅಂತೇಳಿ, ವೈಫ್ ಅಂತಂದ್ರೆ ಏನು? ಆಲ್ಮೋಸ್ಟ್ ಆಲ್ ಹೆಂಡತಿ. ಹೆಂಡತಿ ಯಾರು? ಒಬ್ಬ ಫೀಮೇಲ್ ಆಗಿರ್ತಾರೆ. ಸೊ ಅಂದರೆ ಏನು? ವಿತ್ ಫೀಮೇಲ್. ಓಕೆನಾ? ಅಂದರೆ ಒಬ್ಬ ಹೆಂಗಸಿನ ಜೊತೆ ಇನ್ನೊಬ್ಬ ಹೆಂಗಸು ಇರಬೇಕಾಗುತ್ತೆ. ಯಾವಾಗ ಅಂತಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಸಹಾಯವಾಗಿ ಇರಬೇಕಾಗುತ್ತೆ. ಸೊ ಆಗ ಹೆಲ್ಪ್ ಮಾಡೋ ಒಂದು ಡಿಪಾರ್ಟ್ಮೆಂಟ್ ಇದು. ಯಾವುದು ಅಂತಂದರೆ ಮಿಡ್ವೈಫರಿ ಅವರ ಒಂದು ವರ್ಕ್ ಆಗಿರುತ್ತೆ. ಹಂಗಂದ್ರೆ ಸಂಪೂರ್ಣ ಮಾಹಿತಿ ಏನು? ಮಿಡ್ವೈಫರಿ ಅಂತಂದರೆ ಕಂಪ್ಲೀಟ್ ಆಗಿ ಏನಂತಂದರೆ ಇಟ್ ಈಸ್ ಅ ಪ್ರೊಫೆಷನ್ ಆ್ಯಂಡ್ ಪ್ರಾಕ್ಟೀಸ್ ಟು ಅಸಿಸ್ಟ್. ಇಟ್ ಈಸ್ ಅ ಪ್ರೊಫೆಷನ್ ಆ್ಯಂಡ್ ಪ್ರಾಕ್ಟೀಸ್ ಟು ಅಸಿಸ್ಟ್ ದ ವುಮೆನ್ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಪ್ರೆಗ್ನೆನ್ಸಿ ಈಸ್ ಕಾಲ್ಡ್ ಮಿಡ್ವೈಫ್. ಅಂತಂದರೆ ಇಲ್ಲಿ ಈ ಒಂದು ಚೈಲ್ಡ್ ಬರ್ತ್ ಆಗೋ ಒಂದು ಪ್ರೋಸೆಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಚೈಲ್ಡ್ ಬರ್ತ್ ಆಗುವಾಗ ಮತ್ತು ಆ ಲೇಬರ್ ಪ್ರೋಸೆಸ್ಸಲ್ಲಿ ಏನಪ್ಪ ಅಂತಂದರೆ ಈ ಮಿಡ್ವೈಫ್ ಅನ್ನೋ ಒಂದು ನರ್ಸ್ ಏನು ಮಾಡಬೇಕಂತಂದರೆ ಈ ಒಂದು ಪ್ರೆಗ್ನೆಂಟ್ ವುಮೆನ್ಗೆ ಹೆಲ್ಪ್ ಆಗಿರಬೇಕು, ಅವರ ಜೊತೆ ಇರಬೇಕು, ವಿತ್ ಫೀಮೇಲ್ ಅವ್ರ ಜೊತೆ ಅವರು ಇರಬೇಕು. ಹೆಂಗೆ ಅಂತಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗಿರಬೇಕು ಮತ್ತು ಡ್ಯೂರಿಂಗ್ ದ ಚೈಲ್ಡ್ ಬರ್ತ್ ಎರಡು ಬರುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ನಂತರ ಯಾವ ರೀತಿ ಬರುತ್ತೆ? ಒಂದು ಆಂಟಿನೆಟಲ್ ಬರುತ್ತೆ, ಇನ್ನೊಂದು ಪೋಸ್ಟ್ನೆಟಲ್ ಬರುತ್ತೆ, ಇನ್ನೊಂದು ಲೇಬರ್ ಟೈಮಲ್ಲಿ ಬರುತ್ತೆ, ಮತ್ತು ನ್ಯೂ ಬಾರ್ನ್ ಬರುತ್ತೆ. ಪ್ರೆಗ್ನೆನ್ಸಿ ಅಂತಂದರೆ ಚೈಲ್ಡ್ ಬರ್ತ್ ಆಗೋ ಟೈಮಲ್ಲಿ ಒಂದೇ ಅಲ್ಲ. ಆಂಟಿನೆಟಲ್ ಅಂತಂದರೆ ಬಿಫೋರ್ ಪ್ರೆಗ್ನೆನ್ಸಿ ಕೂಡ ಅವ್ರನ್ನ ನೋಡ್ಕೋಬೇಕು, ಪ್ರೆಗ್ನೆನ್ಸ್ ಆಗಿದೆ ಅಂತ ಗೊತ್ತಾಯ್ತು ಆಮೇಲೆ ಪೋಸ್ಟ್ನೆಟಲ್ ಒಂದು ಕೇಸು ಡ್ಯೂರಿಂಗ್ ದ ಡೆಲಿವರಿ ಆದಮೇಲೂ ಸಹ ಅವರು ಡೆಲಿವರಿ ಆದಮೇಲೆ ಕೂಡ ಮುಂದೆ ಯಾವ ರೀತಿ ಕೇರ್ ಕೊಡಬೇಕು ಅದನ್ನು ಗೊತ್ತಿರಬೇಕು, ಮತ್ತು ಲೇಬರ್ ಟೈಮಲ್ಲೂ ಗೊತ್ತಿರಬೇಕು. ಇವಿಷ್ಟು ಗೊತ್ತಾದ್ಮೇಲೆ ಕೂಡ ಅವ್ರ ಜೊತೆಗೆ ಅವ್ರಿಗೆ ಗೈಡ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು. ಇಷ್ಟು ಹೆಲ್ಪ್ ಮಾಡಿ ಹಾಗೆ ಬಿಡೋ ಹಾಗಿಲ್ಲ. ಅವರಿಗೆ ಆಗುವಂಥ ನ್ಯೂ ಬಾರ್ನ್ ಇದೆಯಲ್ಲ ಅದಕ್ಕೂ ಸಹ ಸೇರಿ ಏನು ಮಾಡಬೇಕು? ಟ್ರೀಟ್ಮೆಂಟ್ನ ಕೊಡಬೇಕು. ಯಾರು? ಮಿಡ್ವೈಫ್ ಅಂತಂದರೆ ಅಸಿಸ್ಟ್ ಮಾಡಬೇಕು. ಇಟ್ಸ್ ಅ ಪ್ರೊಫೆಷನ್ ಆ್ಯಂಡ್ ಪ್ರಾಕ್ಟೀಸ್ ಟು ಅಸಿಸ್ಟ್ ದ ವುಮೆನ್ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಆರ್ ಪ್ರೆಗ್ನೆನ್ಸಿ ಈಸ್ ಕಾಲ್ಡ್ ಮಿಡ್ವೈಫ್. ಸೊ ಈ ಒಂದು ಮಿಡ್ವೈಫಲ್ಲಿ ನಿಮಗಿಷ್ಟು ನಾವು ಬೇಸಿಕಲಿ ಗೊತ್ತಾಯಿತು. ಹಂಗಂತಂದರೆ ಏನು ಈ ಮಿಡ್ವೈಫ್ ಅಂತಂದರೆ ಏನು? ನಾವು ಒಂದು ನೋಡಿ OBG, ಆಬ್ಸ್ಟೆಟ್ರಿಕಲ್ ಗೈನಕಾಲಜಿ. ಓಕೆ, ಆಬ್ಸ್ಟೆಟ್ರಿಕಲ್ ಗೈನಕಾಲಜಿ ಅಂತಂದರೆ ಏನು ಅಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ರೆಗ್ನೆನ್ಸಿ ಆ್ಯಂಡ್ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್. ಆಬ್ಸ್ಟೆಟ್ರಿಕಲ್ ಅಂತಂದರೆ ಇದು ಒಂದು ಟಾಪಿಕ್. ಈ ಒಂದು ಪದ ಹೇಗೆ ಯೂಸ್ ಆಗುತ್ತೆ ಅಂತಂದರೆ ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ರೆಗ್ನೆನ್ಸಿ. ಆಬ್ಸ್ಟೆಟ್ರಿಕಲ್ ಅಂತಂತಂದರೆ ಈ ಒಂದು ಪ್ರೆಗ್ನೆನ್ಸಿಗೆ ರಿಲೇಟೆಡ್ ಆಗಿರುವಂಥ ಒಂದು ಪದ. ಬಟ್ ಅದು ಯಾವುದಕ್ಕೆಲ್ಲ ಬರುತ್ತೆ ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್. ಪ್ರೆಗ್ನೆನ್ಸ್ ಆಗಿರೋ ಟೈಮಲ್ಲಿ ಯಾವ ರೀತಿಯಾಗಿ ಒಂದು ಪ್ರಾಬ್ಲಮ್ನ ಒಂದು ವುಮೆನ್ ಫೇಸ್ ಮಾಡ್ತಾರೆ. ಸೊ ಆ ಒಂದು ಡಿಸೀಸ್ ಕಂಡೀಷನ್ಸ್ ಆಗಿರ್ಬೋದು, ಏನಾಗಿರ್ಬೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಡ್ಯೂರಿಂಗ್ ಪ್ರೆಗ್ನೆಂಟ್ ಇರಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೇನು ಗೊತ್ತಿರುತ್ತೆ ಡಯಾಬಿಟೀಸ್ ಮೇಲೆ, ಜೆಸ್ಟೇಷನಲ್ ಡಯಾಬಿಟೀಸ್. ಸೊ ಈ ರೀತಿಯಾಗಿರುವಂಥ ಎಲ್ಲ ಪ್ರಾಬ್ಲಮ್ಸ್ ಯಾವಾಗ? ಅದು ಓನ್ಲಿ ಅವರು ಪ್ರೆಗ್ನೆಂಟ್ ಇದ್ದಾಗ ಮಾತ್ರ. ಅವ್ರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಅದು ಬಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಬಂದು ಹೋಗುತ್ತೆ ಅನ್ನೋ. ಸೊ ಈ ಒಂದು ರಿಲೇಟೆಡ್ ಕಂಡೀಷನ್ಸ್ ನಾವು ಏನು ಅಂತ ನೋಡ್ಬೋದು. ಅದ್ರ ಜೊತೆ ಡೀಲ್ ಮಾಡುವಂಥ ಒಂದು ಸಿಚುವೇಶನ್ ನಾವೇನಂತ ನೋಡ್ಬೋದು? ಆಬ್ಸ್ಟೆಟ್ರಿಕಲ್ ಅಂತೇಳಿ ಕರಿಬೋದು. ಸೊ ಹಾಗಾದರೆ ಗೈನಕಾಲಜಿ ಅಂತಂದರೆ ಏನು? ಗೈನಕಾಲಜಿ ಕೂಡ ಏನು? ಒಬ್ಬ ವುಮೆನ್ಗೆ ಸಂಬಂಧಪಟ್ಟಿದ್ದೆ. ಆದರೆ ಇದು ಏನಪ್ಪ ಅಂತಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ಡಿಸೀಸಸ್. ಓಕೆ, ಇದು ಏನು? ನಾಟ್ ಓನ್ಲಿ ಇನ್ ಪ್ರೆಗ್ನೆಂಟ್ ಟೈಮಲ್ಲಿ, ಅವರು ಬರ್ತಿಂದ ಹಿಡಿದು ಡೆತ್ವರೆಗೂ ಕೂಡ ಫೀಮೇಲ್ಗೆ ಬರುವಂಥ ಒಂದು ಎಲ್ಲ ಒಂದು
ಪ್ರಾಬ್ಲಮ್ಸ್, ಡಿಸೀಸಸ್ ದಟ್ ಈಸ್ ರಿಲೇಟೆಡ್ ಟು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ದಟ್ ಶುಡ್ ಬಿ ರಿಲೇಟೆಡ್ ಟು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಏನಿರ್ಬೋದು, ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಅಥವಾ ಯುಟರಿನ್ ಫಿಬ್ರಾಯ್ಡ್ಸ್ ಆಗಿರ್ಬೋದು, ಅಥವಾ ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ರೀತಿಯಾಗಿ ನಾರ್ಮಲ್ ಆಗಿ ಒಬ್ಬ ವುಮೆನ್ ಪ್ರೆಗ್ನೆಂಟ್ ಆಗದೇ ಇದ್ರೂ ಸಹ ಈ ರೀತಿಯಾದಂತೆಲ್ಲ ಸಮಸ್ಯೆಗಳನ್ನ ಅದು ಫೇಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅದು ಏನು, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಏನಾಗಬೇಕು, ಅದು ಅನುಗುಣವಾಗಿರಬೇಕು. ಸೊ ಅಂಥ ಡಿಸೀಸ್ ಕಂಡೀಷನ್ ಇರಬೇಕಾದ್ರೆ ಅಂಥ ಒಂದು ಕಂಡೀಷನ್ನ ಯಾವ ಟರ್ಮಿನಾಲಜಿಯಿಂದ ಕರಿತಾರೆ ಅಂದರೆ ಗೈನಕಾಲಜಿ ಅಂತ ಒಂದು ಟರ್ಮಿನಾಲಜಿಯಲ್ಲಿ ಕರೀತಾರೆ. ಸೊ ಓನ್ಲಿ ಫಿಮೇಲಾ ಅಂದರೆ ಮೇಲ್ ಇಲ್ವಾ? ಮೇಲ್ಗೂ ಡಿಸೀಸಸ್ ಬರುತ್ತೆ. ಸೊ ಅವ್ರಿಗೆ ಏನಂತ ಕರೀತಾರೆ? ಸೊ ಅದ್ರ ಬಗ್ಗೆ ನಾವು ನೋಡ್ಕೊಳ್ಳೋದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ಕ್ಲಿಯರ್ ಆಗಿದೆ. ಏನು ಅವ್ರದ್ದು ಗೈನಕಾಲಜಿ ಅಂದರೆ ಫಿಮೇಲ್ ರಿಲೇಟೆಡ್ ಪ್ರಾಬ್ಲಮ್ಸು, ಇಲ್ಲಿ ಆಂಡ್ರಾಲಜಿ ಅಂತಂದರೆ ಮೇಲ್ ರಿಲೇಟೆಡ್. ಆಂಡ್ರಾಲಜಿ ಈಸ್ ಅ ಮೆಡಿಕಲ್ ಸ್ಪೆಷಾಲಿಟಿ ದಟ್ ಡೀಲ್ಸ್ ವಿತ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಯೂರೋಲಾಜಿಕಲ್ ಇಶ್ಯೂಸ್ ದಟ್ ಆರ್ ಸ್ಪೆಸಿಫಿಕ್ ಟು ಮೆನ್. ಓಕೆ, ಮೆನ್ಗೆ ಸಂಬಂಧಪಟ್ಟಿರುವಂಥ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಆಂಡ್ರಾಲಜಿ ಅಂತೇಳಿ ಕರಿತೀವಿ. ಸೊ ಅದೇ ಥರ ಅಂದರೆ ಮಿಡ್ ವೈಫರಿ ಏನು, ಇಟ್ ಈಸ್ ಅ ಪ್ರೊಫೆಷನ್ ಆ್ಯಂಡ್ ಪ್ರಾಕ್ಟೀಸ್ ಟು ಅಸಿಸ್ಟ್ ದ ವುಮೆನ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ. ಓಕೆ, ಆಗಲೇ ಹೇಳಿದ್ದೀನಿ, ಅಸಿಸ್ಟ್ ಮಾಡಬೇಕು ಪ್ರೆಗ್ನೆಂಟ್ ವುಮೆನ್ಗೆ, ಮತ್ತು ಅವ್ರಿಗೆ ಹೆಲ್ಪ್ ಮಾಡಬೇಕು ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ. ಸೊ ಅದನ್ನು ಮಿಡ್ ವೈಫರಿ ಅಂತೇಳಿ ಕರೀತಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಿಷ್ಟು ಟರ್ಮಿನಾಲಜಿ ಒಳಗಡೆ ಆಯಿತು. ಸೊ ಹಾಗಾದರೆ ಟ್ರೆಂಡ್ಸ್, ವಾಟ್ ಆರ್ ದ ಟ್ರೆಂಡ್ಸ್ ಇನ್ ಮಿಡ್ ವೈಫರಿ ಆ್ಯಂಡ್ ಆಬ್ಸ್ಟೆಟ್ರಿಕಲ್ ನರ್ಸಿಂಗ್? ಫಸ್ಟ್, ಚೇಂಜಸ್ ಇನ್ ಸೋಷಿಯಲ್ ಸ್ಟ್ರಕ್ಚರ್, ವೇರಿಯೇಷನ್ ಇನ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಕಾಸ್ಟ್ ಕಂಟೈನ್ಮೆಂಟ್ ಅಂತಂದರೆ ಕಾಸ್ಟ್ ಮ್ಯಾಟ್ರ್ ಆಗುತ್ತೆ. ಎಕ್ಸ್ಪೆಂಡೆಡ್ ರೋಲ್ಸ್ ಆಫ್ ನರ್ಸಿಂಗ್ನ ಎಕ್ಸ್ಪೆಂಡೆಡ್ ಮಾಡಿರ್ತಾರೆ. ಫ್ಯಾಮಿಲಿ ಸೆಂಟರ್ಡ್ ಕೇರ್ ಇರುತ್ತೆ. ಅಸಿಸ್ಟ್ ಟು ಚೈಲ್ಡ್ ಕೇರ್ ಇರುತ್ತೆ. ಓಕೆ, ಶಾರ್ಟ್ನಿಂಗ್ ಹಾಸ್ಪಿಟಲ್ ಸ್ಟೇ. ಓಕೆ, ಇನ್ಕ್ರೀಸ್ಡ್ ಯೂಸ್ ಆಫ್ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ modalities, increase use of technologies. Okay, okay, technological advancement. ಓಕೆ, ಇವಿಷ್ಟು ಏನು ಟ್ರೆಂಡ್ಸ್ ಅಂತಂದರೆ ಒಂದು ಇಂಪ್ರೂವ್ ಆಗಿರುವಂಥದ್ದು. ಓಕೆನಾ? ಓಕೆ, ಟ್ರೆಂಡ್ಸ್ ಅಂತಂದರೆ ಏನು, ಪ್ರೆಸೆಂಟ್ ಜನ್ರೇಷನಲ್ಲಿ ಯಾವ ರೀತಿಯಾಗಿ ಇದು ಇಂಪ್ರೂವ್ ಆಗಿದೆ ಓಕೆ ಅಂತ ನಾವು ನೋಡ್ಬೇಕು. ಇವಾಗ ನಾವು ನೋಡಬಹುದು. ಸೊ ಫಸ್ಟ್ ಟಾಪಿಕ್ ಬಂದು ಚೇಂಜಸ್ ಇನ್ ಸೋಷಿಯಲ್ ಸ್ಟ್ರಕ್ಚರ್ ವೇರಿಯೇಷನ್ ದ ಲೈಫ್ ಸ್ಟೈಲ್ ಫ್ಯಾಮಿಲಿ. ಸೊ ಇದು ಹೆಂಗಪ್ಪ ಅಂತಂದರೆ ಮೆಟರ್ನಲ್ ಮತ್ತು ಚೈಲ್ಡ್ ಹೆಲ್ತ್ ನರ್ಸಲ್ಲಿ ಇವಾಗ ಹೆಂಗಿದ್ದಾರೆ ಅಂತಂದರೆ, ನರ್ಸ್ ಬಂದು ಒಂದು ತಾಯಿ ಮತ್ತು ಮಗುವಿಗೆ ಅಡ್ವೊಕೇಟ್ ಆಗಿ, ಓಕೆ, ಅವರ ಹೆಲ್ತ್ ಎಜುಕೇಷನ್ ಅವರು ಫೋಕಸ್ ಮಾಡೋ ಥರ, ಮತ್ತು ಹೊಸದಾಗಿ ನ್ಯೂ ನರ್ಸಿಂಗ್ ರೂಲ್ಸಸ್ ಏನೇನಿರುತ್ತೆ ಅದನ್ನು ನರ್ಸಸ್ ಏನೇನು ಅಡಾಪ್ಟ್ ಮಾಡ್ಕೋಬೇಕು, ತನ್ನಲ್ಲಿ ಚೇಂಜಸ್ ಏನೇನು ಮಾಡಬೇಕು ಅಂತಂದರೆ, ಚೇಂಜಿಂಗ್ ಸೋಷಿಯಲ್ ಸ್ಟ್ರಕ್ಚರ್ ಅಪ್ ಆ್ಯಂಡ್ ವೇರಿಯೇಷನ್ಸ್ ಆಫ್ ಫ್ಯಾಮಿಲಿ ಲೈಫ್ ಅಂತಂದರೆ ಎಲ್ಲ ಫ್ಯಾಮಿಲಿ ಲೈಫ್ ಒಂದೇ ಥರ ಇರೋದಿಲ್ಲ. ಸೊ ಅವ್ರಿಗೆ ತಕ್ಕಂತೆ ಹೊಸದಾಗಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದು ಅಪ್ಡೇಟೆಡ್ ಆಗಿರುವಂಥದ್ದು ನರ್ಸ್ಗೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ನಾವು ಇನ್ನೊಂದು ನೋಡ್ಬೋದು, ಕಾಸ್ಟ್ ಕಂಟೈನ್ಮೆಂಟ್ ಅಂತಂದರೆ, ಕಾಸ್ಟ್ ಕಂಟೈನ್ಮೆಂಟ್ ರೆಫರ್ಸ್ ಟು ಸಿಸ್ಟಮ್ ಹೆಲ್ತ್ ಕೇರ್ ಡೆಲಿವರಿ ದಟ್ ಫೋಕಸ್ ಆನ್ ರೆಡ್ಯೂಸಿಂಗ್ ದ ಕಾಸ್ಟ್ ಆಫ್ ಹೆಲ್ತ್ ಕೇರ್. ಸೊ ಇಲ್ಲಿ ನಾವು ನೋಡ್ಬೋದು, ಡೊಲೋ 650 ಟ್ಯಾಬ್ಲೆಟು ಐತೆ, ಪ್ಯಾರಾಸಿಟಮೋಲು ಐತೆ. ಸೊ ಇದು ಹೆವಿ ಕಾಸ್ಟಿಗೆ ಬೇಕಾದ್ರೂ ಸಿಗುತ್ತೆ, ಲೋ ಬಡ್ಜೆಟ್ ಕಾಸ್ಟಿಗೂ ಬೇಕಾದ್ರೂ ಸಿಗುತ್ತೆ. ಇನ್ನು ನೀವು PHCಯಲ್ಲಿ ಹೋದರೆ ನಿಮಗೆ ಟ್ಯಾಬ್ಲೆಟ್ಸು ಫ್ರೀಯಾಗಿ ಕೂಡ ಸಿಗುತ್ತೆ. ಸೊ ಇಲ್ಲಿ ಕಾಸ್ಟ್ ಕಂಟೈನ್ಮೆಂಟ್ ಎಂಬುದರ ಒಂದು ಮೂಲ ಉದ್ದೇಶಪ್ಪ ಅಂತಂದರೆ, ತಕ್ಕ ಮಟ್ಟಿಗೆ ಯಾರ್ಯಾರಿಗೆಲ್ಲ ಒಂದು ಔಷಧಿ ಒಂದು ಬೇಡಿಕೆ ಇದೆ, ಸೊ ಅವ್ರಿಗೇನಾಗಬೇಕಪ್ಪ ಅಂತಂದರೆ ಈ ಒಂದು ಎಲ್ಲ ಔಷಧಿಗಳು ಅವರಿಗೆ ಕೈಗೆಟುಕುವ ದರದಲ್ಲಿ ಅವ್ರಿಗೆ ದೊರಿಬೇಕು, ಅವ್ರಿಗೆ ಸಿಗಬೇಕು ಅನ್ನುವುದು ಒಂದು ಟ್ರೆಂಡ್ ಸೆಟ್ ಆಗಿದೆ. ಮುಂಚೆ ಎಲ್ಲ ಅದು ಸಿಗ್ತಾ ಇರಲಿಲ್ಲ, ಬಟ್ ಇವಾಗ ಅದು ಸಿಗ್ತಾ ಇದೆ. ಸೊ ಅದಕ್ಕೆ ಬೇಜಾನ್ ಯೋಜನೆಗಳಿದೆ, ಅದೆಲ್ಲ ನಿಮಗೆ ಗೊತ್ತಿರೋದಿದೆ. ಓಕೆ, ಭಾಳ ಮೋದಿಜಿಯವರು ಮಾಡಿದ್ದಾರೆ, ಅದನ್ನು ಹೇಳಬೇಕಾಗಿದ್ದಿಲ್ಲ. ಸೊ ನೆಕ್ಸ್ಟ್, ಎಕ್ಸ್ಪೆಂಡೆಡ್ ರೋಲ್ಸ್ ಆಫ್ ನರ್ಸಸ್. ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ಪೆಂಡೆಡ್ ರೋಲ್ಸ್ ಆಫ್ ನರ್ಸ್ ಅಂತಂದರೆ ಏನಿರುತ್ತೆ, ರೋಲ್ಸ್ ಆಫ್ ನರ್ಸ್ ಇಷ್ಟೇ ಅಂತ ಇರುತ್ತಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಮಾಡ್ಕೊಬೇಕು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ನರ್ಸಸ್ ರೋಲ್ಸ್ನ ಯಾವ ರೀತಿಯಾಗಿ ಎಕ್ಸ್ಪಾಂಡ್ಮೆಂಟ್ ಮಾಡಬೇಕಂತಂದರೆ, ಅವ್ರಿಗೆ ಪ್ರೊಫೆಷ್ನಲ್ ಆಗಿ ಇವಾಗ ಅವ್ರಿಗಿರುತ್ತೆ ಏನು, ಡಾಕ್ಟರ್ ಹೇಳಿದ ಕೆಲಸ ಅಷ್ಟೇ ಮಾಡಬೇಕು, ಓಕೆ, ಅದು ಬಿಟ್ಟು ಬೇರೆ ಏನೂ ಮಾಡಬಾರ್ದು, ಓಕೆ, ಇಷ್ಟೇ ಅಂತ ಇರುತ್ತೆ. ಬಟ್ ಎಕ್ಸ್ಟೆಂಡೆಡ್ ರೋಲ್ ಆಗಿ ಏನಿರುತ್ತೆ ಅಂತಂದರೆ, ಪ್ರೊಫೆಷ್ನಲ್ ಆಗಿ ಅವರು ಜಡ್ಜ್ಮೆಂಟ್ ತೊಗೋಬೋದು, ಡಾಕ್ಟರ್ನ ಇನ್ಫಾರ್ಮ್ ಮಾಡಿ. ನೆಕ್ಸ್ಟ್ ಏನು ಮಾಡೋದು, ಪ್ರೊವೈಡಿಂಗ್ ಎಕ್ಸ್ಪೆಂಡೆಡ್ ರೋಲ್ಸ್ ನರ್ಸ್ ಯಾವ ಥರ ಅಂದರೆ ಪ್ರಾಕ್ಟೀಷನರ್ಸ್ ಆಗಿರ್ಬೋದು. ಓಕೆ, ಅದು ಯಾವ ರೀತಿಯಪ್ಪ ಅಂತಂದರೆ ಮಿಡ್ ವೈಫ್ ಆಗಿ ಪ್ರಾಕ್ಟೀಷನರ್ ಆಗಿ ಇರ್ಬೋದು.
ಸೊ ಇವಿಷ್ಟು ತಮ್ಮ ರೋಲ್ಸ್ನ ಎಕ್ಸ್ಟೆಂಡ್ ಮಾಡ್ಬೋದು. ಏನು ನರ್ಸ್ ಆಗಿರೋರು ಬರೀ ಹಾಸ್ಪಿಟಲ್ ಒಳಗೆ ಮಾತ್ರ ಸೀಮಿತ ಅಲ್ಲ, ಹೊರಗಡೆ ಸಮಾಜಕ್ಕೂ ಕೂಡ ಅವರು ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಪ್ರೆಗ್ನೆಂಟ್ ವುಮೆನ್ಗೆ ಏನು ಮಾಡ್ಬೋದು, ಗೈಡ್ ಮಾಡಿ ಎಜುಕೇಷನ್ನ ಕೊಡ್ಬೋದು. ನೆಕ್ಸ್ಟ್ ಫ್ಯಾಮಿಲಿ ಸೆಂಟರ್ಡ್ ಕೇರ್ ನಿಮ್ಗೆ ಗೊತ್ತೇ ಇದೆ. ಸೊ ಫ್ಯಾಮಿಲಿ ಸೆಂಟರ್ಡ್ ಕೇರ್ ಆಲ್ಮೋಸ್ಟ್ ಆಲ್ ಫ್ಯಾಮಿಲಿ ಎಲ್ಲರಿಗೂ ಹೆಲ್ತ್ ಎಜುಕೇಷನ್ನ ಕೊಡಲೇಬೇಕು. ಅಸಿಸ್ಟ್ ಟು ಹೆಲ್ತ್ ಕೇರ್ ಕೊಡಬೇಕು. ಶಾರ್ಟ್ನಿಂಗ್ ಸ್ಟೇ ಆಫ್ ಹಾಸ್ಪಿಟಲ್ ಅಂತಂದರೆ ಹಾಸ್ಪಿಟಲಲ್ಲಿ ಮುಂಚೆ ಎಲ್ಲ ಭಾಳ ದಿವಸವರೆಗೆ ಸ್ಟೇ ಆಗಿ ಆರಾಮಾದ್ಮೇಲೆ ಹೋಗ್ತಿದ್ರು. ಆದರೆ ಇವಾಗ ಹಂಗಲ್ಲ. ಒಂದು 7 ದಿವಸ ಏನೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು 3 ಡೇಸೋ 7 ಡೇಸ್ ಇಟ್ಕೊಂಡು ಶಾರ್ಟ್ನಿಂಗ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದರೆ ಇನ್ಕ್ರೀಸ್ ಇಟ್ ಆಫ್ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಮಾಡಾಲಿಟಿ. ಇವಾಗ ಟ್ರೀಟ್ಮೆಂಟ್ ಬಂದು ಒಂದು ಬಿಟ್ಟು ಒಂದು ಯಾಕೆ ಹೀಗೆ ಅಂದರೆ ಕಾಂಪಿಟೇಷನ್. ಇನ್ನೊಂದೇನಪ್ಪ ಅಂದರೆ ಆಧುನಿಕ ತಂತ್ರಜ್ಞಾನ ಹೆಚ್ಚಾಗಿರೋದ್ರಿಂದ ಇನ್ಕ್ರೀಸ್ಡ್ ಟೆಕ್ನಾಲಜಿ. ಓಕೆನಾ. ನೆಕ್ಸ್ಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಇವಿಷ್ಟು ಏನಪ್ಪ ಅಂದರೆ ಕರೆಂಟ್ ಟ್ರೆಂಡ್ಸ್. ಓಕೆ, ಇನ್ ಮಿಡ್ವೈಫರಿ ಆ್ಯಂಡ್ ಆಬ್ಸ್ಟೆಟ್ರಿಕಲ್ ನರ್ಸಿಂಗ್ ಇದರಲ್ಲಿ ಕರೆಂಟ್ ಟ್ರೆಂಡ್ಸ್ನ ಸೆಟ್ ಮಾಡಿರೋದು. ಸೊ ಅದೇ ಥರ ಅಂತಂದರೆ ಇವಾಗ ನಾವು ನೋಡ್ಬೋದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್. ಕ್ರೋಮೋಸೋಮ್ ಅಬ್ನಾರ್ಮಲಿಟಿ ಏನಪ್ಪ ಅಂತಂದರೆ, ಈ ಕ್ರೋಮೋಸೋಮ್ಸ್ ಅಂದರೆ ಏನು, ಎಷ್ಟು ಪೇರ್ ಇರುತ್ತೆ, ಇದು ಟೋಟಲ್ ಆಗಿ ನಮ್ಮ ಬಾಡಿಲಿ 23 ಪೇರ್ಸ್ ಇರುತ್ತೆ. ಓಕೆ, 23 ಪೇರ್ಸ್ ಇರುತ್ತೆ. 46 ಕ್ರೋಮೋಸೋಮ್ಸ್ ಇರ್ತವೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ 44 ಒಂದು ಕಡೆ ಆದರೆ ಇನ್ನು 2 ಕ್ರೋಮೋಸೋಮ್ಸ್ ಮಾತ್ರ ಅದು ಬೇರೆ ಕಡೆ ಆಗುತ್ತೆ. ಸೊ ಅದನ್ನು 44 ಇರೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಆಟೋಸೋಮ್ಸ್ ಅಂತ ಕರಿತೀವಿ. ಅವು ಬಂದು ಪೇರ್ ಆಗಿರುತ್ತೆ. 2 ಇರೋದ್ರಿಂದ ಅದು 44 2 ಇರೋದ್ರಿಂದ ಅದು ಪೇರ್ ಆಗುತ್ತೆ. ಸೊ ಅದು ಪೇರ್ ಆದಾಗ ಏನಾಗುತ್ತೆಪ್ಪ ಅಂತಂದರೆ ಅದು ಹ್ಯಾಪ್ಲಾಯ್ಡ್ ಆಗಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಆಟೋಸೋಮ್ಸ್ ಏನು ಕೆಲಸ ಅಪ್ಪ ಅಂತಂದರೆ ಅದು ನಮ್ಮ ಬಾಡಿಯಲ್ಲಿರುವಂಥ ಒಂದು ಎಲ್ಲ ಒಂದು ರಚನೆ ಏನೇನು ಆಗಿರುತ್ತೆ ಅದೆಲ್ಲ ಇರುತ್ತೆ. ಆದರೆ ಇದರೊಳಗೆ ಬಂದು 2 ಕ್ರೋಮೋಸೋಮ್ಸ್ ಮಾತ್ರ ಮಿಂಗಲ್ ಆಗಿರಲ್ಲ. ಅದು ಯಾವುದಪ್ಪ ಅಂತಂದರೆ ಅಲೋಸೋಮ್ಸ್ ಅಂತೇಳಿ. ಸೊ ಅದನ್ನೇನು ಮಾಡೋದು, ಅದನ್ನು ಹ್ಯಾಪ್ಲಾಯ್ಡ್ ಅಂತೇಳಿ ಕರೀತಾರೆ. ಸಾರಿ, ಪೇರ್ ಆಗಿರೋದನ್ನ ಡಿಪ್ಲಾಯ್ಡ್ ಅಂತ ಕರೀತಾರೆ. ಅಲೋಸೋಮ್ಸ್ನ ಏನಂತ ಕರೀತಾರೆ, ಹ್ಯಾಪ್ಲಾಯ್ಡ್ ಅಂತೇಳಿ ಕರೀತಾರೆ. ಸೊ ಇದರಲ್ಲಿ ಬಂದು ಬಿಡಿ ಆಗಿರುತ್ತೆ. 2 ಇರುತ್ತಲ್ವ, ಬಿಡಿ ಆಗಿರುತ್ತೆ. ಸೊ ಈ ಬಿಡಿ ಆಗಿರುತ್ತೆ. ಈ 2 ಅಲೋಸೋಮ್ಸ್ನ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಇವು ಬಂದು ಸೆಕ್ಸ್ ಕ್ರೋಮೋಸೋಮ್ಸ್. ಇದು ಬಂದು ನಮ್ಮೊಂದು ಸೆಕ್ಸ್ನ ಡಿಟರ್ಮಿನೇಟ್ ಮಾಡುವಂಥ ಕೆಪಾಸಿಟಿ ಬಂದು ಈ 2 ಕ್ರೋಮೋಸೋಮ್ಸ್ಗೆ ಇರುತ್ತೆ. ಅಲೋಸೋಮ್ಸ್ ಆಲ್ಸೋ ನೋನ್ ಆಸ್ ಸೆಕ್ಸ್ ಕ್ರೋಮೋಸೋಮ್ಸ್ ಆರ್ ಪೇರ್ ಆಫ್ ಕ್ರೋಮೋಸೋಮ್ಸ್ ದಟ್ ಡಿಟರ್ಮೈನ್ ಆರ್ಗಾನಿಸಮ್ಸ್ ಆಫ್ ಸೆಕ್ಸ್. ಒಂದು ಆರ್ಗಾನಿಸಮ್ನ ಸೆಕ್ಸ್ನ ಡಿಸೈಡ್ ಮಾಡೋ ಕೆಪಾಸಿಟಿ ಬಂದು ಈ 2 ಕ್ರೋಮೋಸೋಮ್ಸ್ಗೆ ಇರುತ್ತೆ. ಸೊ ಇವಿಷ್ಟು ಕ್ರೋಮೋಸೋಮ್ಸ್ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾದರೆ ಈ ಕ್ರೋಮೋಸೋಮ್ಸಲ್ಲಿ ಅಬ್ನಾರ್ಮಲಿಟಿ ಅನ್ನೋದೇ ಇರಲ್ವಾ? ಓಕೆ, ಸೊ ಅಬ್ನಾರ್ಮಲಿಟಿ ಇದ್ದರೆ ಯಾವ ರೀತಿಯಾಗಿರುತ್ತೆ? ಓಕೆ, ಅದು ಎಷ್ಟು ಟೈಪ್ಸ್ ಆಫ್ ಅಬ್ನಾರ್ಮಲಿಟಿ ಇರುತ್ತೆ, ಯಾವುದನ್ನು ಅಬ್ನಾರ್ಮಲಿಟಿ ಅಂತ ಕರೀತಾರೆ. ಸೊ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಪಾಯಿಂಟ್ಸು ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾವು ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಪಾಯಿಂಟ್ಸ್ನ ನಾನು ತಿಳ್ಕೊಳ್ಬೇಕಂದ್ರೆ ಇದನ್ನು ತುಂಬ ಆಳವಾಗಿ ಹೋಗ್ಲಾರ್ದಂಗೆ ನಾವು ನಿಮಗೆ ಮೇಲೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಅರ್ಥ ಆಗೋ ಥರ. ಸೊ ಅನ್ಯುಪ್ಲಾಯ್ಡಿ ಅಂದರೆ ಏನು? ಅನ್ಯುಪ್ಲಾಯ್ಡಿ ರಿಫರ್ಸ್ ಟು ಎನಿ ಕ್ರೋಮೋಸೋಮ್ಸ್ ನಂಬರ್ಸ್ ದಟ್ ಈಸ್ ನಾಟ್ ಆನ್ ಎಕ್ಸಾಕ್ಟ್ ಮಲ್ಟಿಪಲ್ ಆಫ್ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಅವಾಗ ಹೇಳಿದೆ ಹ್ಯಾಪ್ಲಾಯ್ಡ್ ಅಂತೇಳಿ ಯಾವುದನ್ನು ಕರೀತಾರೆ? ಅಲೋಸೋಮ್ಸ್ನ ಕರೀತಾರೆ, ಹೌದಾ? ಸೊ ಅಲೋಸೋಮ್ಸ್ನ ಹ್ಯಾಪ್ಲಾಯ್ಡ್ ಅಂತೇಳಿ ಕರೆದ್ರೆ ಅದರ ಒಂದು ಮಲ್ಟಿಪ್ಲೈ ಏನಿರುತ್ತಲ್ಲ ಅದರಲ್ಲಿ ಏನಾದರೂ ವೇರಿಯೇಷನ್ ಆಗಿದ್ರೆ, ಓಕೆ, ಯಾವುದು ಹ್ಯಾಪ್ಲಾಯ್ಡ್. ಓಕೆ, ಸೊ ಈ ಒಂದು ಹ್ಯಾಪ್ಲಾಯ್ಡ್ ಕ್ರೋಮೋಸೋಮ್ಸ್ ನಾವು ಇನ್ನೊಂದ್ಸರಿ ನೋಡ್ಬೋದು. ಅನ್ಯುಪ್ಲಾಯ್ಡಿ ರೆಫರ್ಸ್ ಟು ಎನಿ ಕ್ರೋಮೋಸೋಮ್ಸ್ ನಂಬರ್ ದಟ್ ಈಸ್ ನಾಟ್ ಎಕ್ಸಾಕ್ಟ್. ಓಕೆ, ಏನೇ ಒಂದು ಕ್ರೋಮೋಸೋಮ್ಸ್ ಇದ್ದರೆ ಅದು ಹೀಗೆ ಹಾಗೆ ಬರಬೇಕಂತ ಇರುತ್ತೆ. ಅದು ಬಂದು ಏನು ಮಾಡ್ಬೋದು, ಎಕ್ಸಾಕ್ಟ್ ಆಗಿಲ್ಲ ಅಂತಂದರೆ ಅದು ಬಂದು ಮಲ್ಟಿಪಲ್ ಆಫ್ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಚ್ ಈಸ್ 23 ಇನ್ ವುಮೆನ್. ಸೊ ಅದನ್ನೇನಂತ ಕರೀತಾರಪ್ಪ ಅಂತಂದರೆ ಅನ್ಯುಪ್ಲಾಯ್ಡಿ ಅಂತ ಕರೀತಾರೆ. ದ ಅರೇಂಜ್ಮೆಂಟ್ ಕರೆಂಟ್ ಆಗಿಲ್ಲ ಅಂದರೆ ಅದನ್ನು ಅಂತ ಕರೀತಾರೆ, ಅದನ್ನು ಅನ್ಯುಪ್ಲಾಯ್ಡಿ ಅಂತೇಳಿ ಕರೀತಾರೆ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಟೈಪ್ಸ್. ಇದರಲ್ಲಿ ಏನು ಟೈಪ್ಸ್ ಇದೆ? ಹ್ಯಾಪ್ಲಾಯ್ಡಿ ಗೊತ್ತು ನಿಮಗೆ. ಓಕೆ, ಮೊನೋಸೋಮಿ ಅಂತಂದರೆ ಗೊತ್ತು, ಸಿಂಗಲ್ಲು. ನೆಕ್ಸ್ಟ್ ಟ್ರೈಸೋಮಿ ಅಂತಂದರೆ ಗೊತ್ತು, ಟ್ರಿಪ್ಲೋಸೋಮಿ ಅಂತಂದ್ರೂ ಗೊತ್ತು. ಸೊ ಇದ್ರ ಬಗ್ಗೆ ನಿಮಗೆ ಡೀಪಾಗಿ ಅರ್ಲಾರ್ದಂಗೆ ಇದರಲ್ಲಿ ಅನ್ಯುಪ್ಲಾಯ್ಡಲ್ಲಿ ಬರೋ ಕೆಲವೊಂದು ಟೈಪ್ಸ್ ಇದನ್ನು. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಟ್ರೈಸೋಮಿ ಅಂತೇಳಿ ಗೊತ್ತಿದೆ ನಿಮಗೆ. ಓಕೆ, ಹ್ಯಾಪ್ಲಾಯ್ಡಿ ಐತೆ, ಡಿಪ್ಲಾಯ್ಡಿ ಐತೆ. ಡಿಪ್ಲಾಯ್ಡಿ ಮೊನೋಸೋಮಿ,
ಹ್ಯಾಪ್ಲಾಯ್ಡಿ ಇವೆಲ್ಲ ನಿಮಗೆ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಟ್ರೈಸೋಮಿ. ಟ್ರೈಸೋಮಿ ಅಂದರೆ ಇಟ್ ಈಸ್ ಎ ಕ್ರೋಮೋಸೋಮಲ್ ಕಂಡೀಷನ್ ವೇರ್ ಅ ಪರ್ಸನ್ ಹ್ಯಾಸ್ ಎ ಎಕ್ಸಾಕ್ಟ್ ಕಾಪಿ ಆಫ್ ಕ್ರೋಮೋಸೋಮ್ಸ್ ರಿಸಲ್ಟಿಂಗ್ ಇನ್ 3 ಕಾಪೀಸ್ ಇನ್ಸ್ಟೆಡ್ ಆಫ್ ಅ ನಾರ್ಮಲ್ 2. ಓಕೆ, 2 ನಾರ್ಮಲ್. ಇಟ್ಸ್ ಎ ಕ್ರೋಮೋಸೋಮಲ್ ಕಂಡೀಷನ್ ವೇರ್ ಅ ಪರ್ಸನ್ ಹ್ಯಾಸ್ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ಸ್ ರಿಸಲ್ಟಿಂಗ್ ಇನ್ 3 ಕಾಪೀಸ್. ಆಲ್ರೆಡಿ 2 ಕಾಪೀಸ್ ಇರಬೇಕಂತ ಇರುತ್ತೆ. ಓಕೆ, 2 ಕಾಪೀಸ್ ಇರಬೇಕಂತ ಇರುತ್ತೆ. ಆದರೆ ಅದೇನಾಗುತ್ತೆಪ್ಪ ಅಂತಂದರೆ ಇನ್ನೊಂದು ಎಕ್ಸ್ಟ್ರಾ ಕಾಪಿ ಬಂದು ಆ್ಯಡ್ ಆಗಿರುತ್ತೆ ಅಥವಾ ಎಕ್ಸ್ಟ್ರಾ ಕಾಪಿ ಡಿಲೀಟ್ ಆದರೂ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಡಿಲೀಟ್ ಅಂತೂ ಇಲ್ಲ ನನ್ನ ಪ್ರಕಾರ, ಆ್ಯಡ್ ಅಂತಲೇ ಇಲ್ಲಿ ಇದೆ. ಹೌದಾ? ಸೊ ಇಲ್ಲಿ ನಾವು ನೋಡ್ಬೋದು ಹ್ಯಾಪ್ಲಾಯ್ಡಿ ಅಂತಂದರೆ ಏನು ಕನ್ಸಿಡರ್ ಮಾಡುತ್ತಂದರೆ ಅದು ಸೆಕ್ಸ್ ಡಿಟರ್ಮಿನೆಂಟ್ಸ್ ಕ್ರೋಮೋಸೋಮ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಈ ರೀತಿ ಟ್ರೈಸೋಮಿ ಅಂತಪ್ಪ ಅಂತಂದರೆ ನಾ ಹೇಳಿದೆ ಎಕ್ಸ್ಟ್ರಾ ನಾರ್ಮಲ್ ಟ್ರೈ ಅಂದರೆ 3, ನಾರ್ಮಲಾಗಿ 2 ಇರಬೇಕು, ಬಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಅದನ್ನು ಟ್ರೈಸೋಮಿ ಅಂತೇಳಿ ಕರೀತಾರೆ. ಸೊ ಟ್ರೈಸೋಮಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈಸೋಮಿಸ್ ಇದೆ. ಟ್ರೈಸೋಮಿ 21 ಇದೆ, ಟ್ರೈಸೋಮಿ 18 ಇದೆ, ಟ್ರೈಸೋಮಿ 13 ಇದೆ. ಓಕೆ, ಈ ರೀತಿ ಡಿಫ್ರೆಂಟ್ ಟೈಪ್ಸ್. ಅದೇ ಥರ ಮೊನೋಸೋಮಿ 05 ಇದೆ. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಗಿದೆ. ಸೊ ನಾನು ಇದನ್ನು ನೆಕ್ಸ್ಟ್ ಕೂಡ ಅದನ್ನು ಎಲಾಬ್ರೇಟ್ ಮಾಡ್ಬೋದಾಗಿತ್ತು. ಸೊ ವಿಡಿಯೋ ಭಾಳ ಲೆಂತ್ ಆಗುತ್ತೆ ಅನ್ನೋದರಿಂದ ಇದು ನಮಗೆ ಜಸ್ಟ್ ಬೇಸಿಕ್ ಆಗಿರೋದ್ರಿಂದ ನಾನು ನಿಮಗೆ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಟ್ ಇಸ್ ಎ ಜೆನೆಟಿಕ್ ಕಂಡೀಷನ್ ದಟ್ ಅಕರ್ಸ್ ವೆನ್ ಪರ್ಸನ್ ಹ್ಯಾಸ್ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ಸ್ 21, ಆಲ್ಸೋ ನೋನ್ ಆಸ್ ಡೌನ್ ಸಿಂಡ್ರೋಮ್. ಅಂತಂದರೆ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ಸ್ ಇರೋದ್ರಿಂದ ಅದು ಬಂದು 21 ಹೇಗೆ ಹೇಳಿದೆ, ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಅಂದರೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರೋದ್ರಿಂದ ಅದು ಒಂದೊಂದು ಪೇರ್ ಆಗಿರುತ್ತೆ. ಸೊ ಅದರಲ್ಲಿ 21st ಕ್ರೋಮೋಸೋಮ್, 1ನೇ ಕ್ರೋಮೋಸೋಮ್, 2ನೇ ಕ್ರೋಮೋಸೋಮ್, 3ನೇ ಕ್ರೋಮೋಸೋಮ್, 4ನೇ ಕ್ರೋಮೋಸೋಮ್, 5ನೇ ಕ್ರೋಮೋಸೋಮ್, ಈ ರೀತಿಯಾಗಿ 21ನೇ ಕ್ರೋಮೋಸೋಮಲ್ಲಿ ಏನಾದರೂ ಒಂದು ಕ್ರೋಮೋಸೋಮ್ಸ್ ಎಕ್ಸ್ಟ್ರಾ ಆ್ಯಡ್ ಆಯಿತು. ಯಾವ ಕ್ರೋಮೋಸೋಮಲ್ಲಿ? 21ನೇ ಕ್ರೋಮೋಸೋಮ್ಗೆ ಒಂದು ಎಕ್ಸ್ಟ್ರಾ ಆ್ಯಡ್ ಆಯಿತು. ಓಕೆ, ಇಟ್ ಈಸ್ ಜೆನೆಟಿಕ್ ಕಂಡೀಷನ್ ದಟ್ ಅಕರ್ಸ್ ವೆನ್ ಅ ಪರ್ಸನ್ ಹ್ಯಾಸ್ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್. ಎಲ್ಲಿ? ಕ್ರೋಮೋಸೋಮ್ 21 ಒಳಗಡೆ. ಅದನ್ನು ನಾವು ಡೌನ್ ಸಿಂಡ್ರೋಮ್ ಅಂತೇಳಿ ಸಹ ಕರೀತಾರೆ. ಸೊ ಹಂಗಂದರೆ ಟ್ರೈಸೋಮಿ ಅಂದ್ರೂ ಸೇಮ್ ಥಿಂಗ್. ಈ ಒಂದು 18ನೇ ಕ್ರೋಮೋಸೋಮ್ಲಿ ಎಕ್ಸ್ಟ್ರಾ ಕ್ರೋಮ್ ಆ್ಯಡ್ ಆಗಿರೋದು. ಹೆಂಗಂತಂದರೆ ಆ ಜೆನೆಟಿಕ್ ಡಿಸಾರ್ಡರ್ ದಟ್ ಅಕರ್ಸ್ ವೆನ್ ಅ ಪರ್ಸನ್ ಹ್ಯಾಸ್ ಎ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ 18. ಇಟ್ ಅಫೆಕ್ಟ್ಸ್ ಮೇನ್ಲಿ 18ನೇ ಕ್ರೋಮೋಸೋಮ್ಸ್ಗೆ ಏನಾದರೂ ಎಕ್ಸ್ಟ್ರಾ ಕಾಪಿ ಆಯಿತು ಅಪ್ಪ ಅಂತಂದರೆ, ಎಕ್ಸ್ಟ್ರಾ ಕ್ರೋಮೋಸೋಮ್ಸ್ ಅಟ್ಯಾಚ್ ಆಯ್ತಪ್ಪ ಅಂತಂದರೆ ಅದನ್ನು ಟ್ರೈಸೋಮಿ 18 ಅಂತ ಕರೀತಾರೆ. ಸೊ ಅದರಿಂದ ಬರುವಂಥ ಪರಿಣಾಮಗಳೇನಪ್ಪ ಅಂತಂದರೆ ಇನ್ಕ್ಲೂಡಿಂಗ್ ಹಾರ್ಟ್. ಓಕೆ, ನಮ್ಮೊಂದು ಬಾಡಿ ಪಾರ್ಟ್ಸ್ ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ ಅಂದರೆ ಹಾರ್ಟಿಗೆ, ಕಿಡ್ನಿಗೆ ಮತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಎಡ್ವರ್ಡ್ ಸಿಂಡ್ರೋಮ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡಬಹುದು ಟ್ರೈಸೋಮಿ 23. ಅಟ್ ದ ಸೇಮ್ ಟೈಮ್ 13ನೇ ಕ್ರೋಮೋಸೋಮ್ಗೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಆ್ಯಡ್ ಆಗಿರುತ್ತೆ. ಇಟ್ ಇಸ್ ಅ ಜೆನೆಟಿಕ್ ಡಿಸಾರ್ಡರ್ ದಟ್ ಅಕರ್ಸ್ ವೆನ್ ಅ ಪರ್ಸನ್ ಹ್ಯಾಸ್ ಅ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ 13. This can lead to ಸಿವಿಯರ್ ಇಂಟೆಲೆಕ್ಚುವಲ್ ಡಿಸೆಬಿಲಿಟೀಸ್ ಆರ್ ಫಿಸಿಕಲ್ ಅಬ್ನಾರ್ಮಲ್. ಕಿವಿ ಕೇಳದಿರೋದು, ಕಣ್ಣು ಕಾಣದಿರೋದು, ಕಾಲು ಸೊಟ್ಟಾಗ್ತಿರೋದು. ಸೊ ಇದು ಫಿಸಿಕಲಾಗಿ ಏನಾದರೂ ಅಂತ ಆಗ್ಬೋದು. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಗಿದೆ. ಸೊ ಇವಿಷ್ಟು ಈ ಒಂದು ಕಂಟೆಂಟಲ್ಲಿ ನಾನು ನಿಮಗೆ ಹೇಳಿರೋ ಪ್ರಕಾರ ಇಂಟ್ರೊಡಕ್ಷನ್ ಆಯಿತು, ಟ್ರೆಂಡ್ಸ್ ಆ್ಯಂಡ್ ಮಿಡ್ವೈಫರಿ ಆ್ಯಂಡ್ ಆಬ್ಸ್ಟೆಟ್ರಿಕಲ್ ನರ್ಸಿಂಗ್ ಆಯಿತು, ಕ್ರೋಮೋಸೋಮ್ಸ್ ಅಬ್ನಾರ್ಮಲಿಟಿ ಬಗ್ಗೆ ಆಯಿತು. ನೆಕ್ಸ್ಟ್ ಸ್ಲೈಡಿಂದ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಬಹಳ ಮೇನ್ ಆಗಿರುತ್ತೆ. ಸೊ ನೀವು ಬಹಳ ಗಮನವಿಟ್ಟು ಕೇಳಬೇಕು. ಕೂತ್ಕೊಳ್ಬೇಕಾದ್ರೆ ಅದು ಪೆನ್ನು ಪೇಪರ್ ಕೈಯಲ್ಲಿ ಇಟ್ಕೊಂಡು ರಫ್ ನೋಟ್ನ ನೀವು ಪಾಯಿಂಟ್ ಔಟ್ ಮಾಡಿಕೊಂಡು ನೀಟಾಗಿ ಬರ್ಕೊಂಡೋದ್ರೆ ನಿಮಗೆ ಅದು ಸೂಕ್ತವಾಗಿರುತ್ತೆ. ಇಲ್ಲ ಅಂದರೂ ಈ PDF ಬೇಕಪ್ಪ ಅಂತಂದರೆ ನೀವೇನು ಮಾಡಬೇಕಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ಗೆ ಜಾಯಿನ್ಗೆ ಆದರೆ ಈ PDFನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಸೊ ನಿಮಗಿದು ಹೆಲ್ಪ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಹೇಳ್ದಂಗೆ ಲಾಸ್ಟ್ ಸ್ಲೈಡ್ ಹೋಗ್ಬಿಟ್ಟೆ. ಏಮ್ಸ್ಗೆ, RRBಗೆ ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಯಾವುದಿರುತ್ತೆ ಅಂತ ನಾವು ನೋಡೋದಾದರೆ, ವಾಟ್ ಈಸ್ ದ ಪ್ರೈಮರಿ ಸೆಕ್ಸ್ ಆರ್ಗಾನ್ಸ್ ಅಂತಂದರೆ ಪ್ರೈಮರಿ ಸೆಕ್ಸ್ ಆರ್ಗಾನ್ಸ್ ಯಾವುದನ್ನು ಕರೀತಾರೆ? ಆನ್ಸರ್ ನಿಮ್ಗೆ ಶೋ ಮಾಡಬಾರ್ದು. ಆಬ್ವಿಯಸ್ಲಿ ನಿಮಗೆ ನಾನು ಹೇಳಿದ ಮೇಲೆ ಆದರೂ ಗೊತ್ತಾಗುತ್ತೆ, ಹೇಳಿದಾದ್ರೂ ಗೊತ್ತಾಗುತ್ತೆ. ಮುಂಚೆನೇ ನೋಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಮೇಲಲ್ಲಿ ಬಂದು ಪ್ರೈಮರಿ ಸೆಕ್ಸ್ ಆರ್ಗಾನ್ಸ್ ಮೇಲೊಳಗಡೆ ಬಂದು ಟೆಸ್ಟಿಸ್ ಇರುತ್ತೆ, ಫೀಮೇಲಲ್ಲಿ ಬಂದು ಓವರಿ ಇರುತ್ತೆ. ಸೊ ಅದನ್ನು ನಾವು ಮೇಲ್ ಗೊನಾಡ್ಸ್, ಫಿಮೇಲ್ ಗೊನಾಡ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಸ್ಪರ್ಮ್ ಮತ್ತು ಓವಾ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದರಲ್ಲಿ ವಾಟ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ ಸ್ಪರ್ಮ್ ಆ್ಯಂಡ್ ಓವಾ? ಸೊ ಹಾಗಾದರೆ ಲೈಫ್ ಸ್ಪ್ಯಾನ್ ಏನು? ಅದರ ಒಂದು ಲೈಫ್ ಸ್ಪ್ಯಾನ್ ಜೀವಿತಾವಧಿ ಅದರದ್ದು ಎಷ್ಟು ಅಂತಂದರೆ ಓವಾದ ಬಂದು 12ರಿಂದ 24 ತಾಸುವರೆಗೆ, ಅಂದರೆ ಸರಿಸುಮಾರು 1.5 ದಿನ ಒಳಗಡೆ. ಸೊ ನೆಕ್ಸ್ಟ್ ಸ್ಪರ್ಮ್ದು ಜೀವಿತಾವಧಿ ನಾವು ನೋಡೋದಾದರೆ
48 ಅವರ್ಸಿಂದ 72 ಅವರ್ಸ್, ಅದು 2 to 3 ಡೇಸ್ವರೆಗೆ. ಸೊ ಇದು ಏಮ್ಸ್ಗೆ ಮತ್ತು ತುಂಬ ಕಾಂಪಿಟೇಟಿವ್ ವರ್ಲ್ಡ್ಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸು. ಅಂದರೆ ವಾಟ್ ಈಸ್ ಪ್ಯೂಬರ್ಟಿ? ಪ್ಯೂಬರ್ಟಿ ಅಂತಂದರೆ ಏನಪ್ಪ ಅಂತಂದರೆ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋನ್ ಆಸ್ ಪ್ಯೂಬರ್ಟಿ. ಅಂದರೆ ಪ್ಯೂಬರ್ಟಿ ಏಜ್ ನಿಮ್ಗೆ ಗೊತ್ತಿರುತ್ತೆ. ಸೊ ಸುಮಾರು ಒಂದು 10th PUC ಅಥವಾ ಹೆಣ್ಮಕ್ಳಿಗೆ 8ಇಂದನೇ. ಸೊ ಇವೆಷ್ಟು ಏನಾಗುತ್ತಪ್ಪ ಅಂದರೆ ಪ್ಯೂಬರ್ಟಿ ಏಜ್ನ ನಾವು ಆಲ್ಮೋಸ್ಟ್ ಆಲ್ ನಾವು ಕನ್ಸಿಡರ್ ಮಾಡ್ಕೋಬೋದು. ಓಕೆ, ವಾಟ್ ಈಸ್ ದ, ಅದು ನಾನು ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಇದರಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಪ್ಯೂಬರ್ಟಿ ಬಗ್ಗೆ, ನೋ ಪ್ರಾಬ್ಲಮ್. ವಾಟ್ ಈಸ್ ದ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್? ಇಲ್ಲಿ ಬಂದು 2 ಕ್ವಶನ್ಸ್ ಇದೆ. ಓಕೆ, ವಾಟ್ ಈಸ್ ದ ಮೇಲ್ ಸೆಕ್ಸ್ ಹಾರ್ಮೋನ್ಸ್, ವಾಟ್ ಈಸ್ ಫಿಮೇಲ್ ಸೆಕ್ಸುವಲ್ ಹಾರ್ಮೋನ್ಸ್? ನಾ ಎರಡಕ್ಕೂ ಸೇರಿ ಒಂದೇ ಕ್ವಶನ್ ಮಾಡಿ ಅದನ್ನು ಆನ್ಸರ್ ಮಾಡಿದ್ದೀನಿ. ಮೇಲಲ್ಲಿ ಟೆಸ್ಟೋಸ್ಟೆರಾನ್ ನಿಂತಿರುತ್ತೆ. ಅಫ್ಕೋರ್ಸ್ ಫಿಮೇಲಲ್ಲಿ ಭಾಳಷ್ಟು ಹಾರ್ಮೋನ್ ಇದೆ, ಬಟ್ ಅದರಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡೋದು ಬಂದು ಈಸ್ಟ್ರೋಜನ್. ಓಕೆ, ಇವಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಫಾರ್ ಮೋರ್ ಅಪ್ಡೇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್ ಅವರ್ ಚಾನಲ್. ಇಫ್ ಯು ಲೈಕ್ ಮೀನ್ಸ್ ಯು ಕ್ಯಾನ್ ಲೈಕ್ ಇಟ್, ಇಫ್ ಯು ಡೋಂಟ್ ಲೈಕ್ ಯು ಕ್ಯಾನ್ ಡಿಸ್ಲೈಕ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ನಿಮ್ಗೆ ಏನೇ ಮನಸ್ಸೊಳಗಿದ್ರು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಒಂದು ಬಿಸಾಕ್ರಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ, ವಾಟ್ಸಪ್ ಚಾನಲ್ಗೆ ತಪ್ಪದೆ ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ಡ್ ಫಾರ್ ಪಾರ್ಟ್ 2 ವಿಡಿಯೋ. ಥ್ಯಾಂಕ್ ಯು.